ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸುರಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಬನ್ನಿ ಸ್ನೇಹಿತರೆ ಮಾಡುವ ಹ್ಯಾಪಿ ವಾರ ರವಿವಾರ. ಬನ್ನಿ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ. ಸ್ನೇಹಿತರೆ, ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಮೊದಲು ಶುರು ಮಾಡಬೇಕಂತಂದ್ರೆ ಶುರು ಮಾಡೋಕ್ಕಿಂತ ಮೊದಲು ನಮ್ಮ ಹೆತ್ತ ತಂದೆ ತಾಯಿಗೆ ಮತ್ತೆ ವಿಶ್ವಕ್ಕೆ ನಮಸ್ಕರಿಸಿ ನಾವು ಕಾರ್ಯಕ್ರಮವನ್ನು ಮಾಡುವಾಗ ನಾವು ಮಾಡೋ ಕಾರ್ಯಕ್ರಮ ಪೂರ್ತಿ ನಮಗೆ ಯಶಸ್ವಿಯಾಗಿ ತಂದುಕೊಡುತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮತ್ತು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಂದಿರತಕ್ಕಂಥದ್ದು ಏನಪ್ಪ ಅಂತಂದರೆ ಧ್ಯಾನ ಸ್ನೇಹಿತರೆ. ಧ್ಯಾನ ಮಾಡೋದ್ರಿಂದ ಏನು ಲಾಭ ಮತ್ತು ಧ್ಯಾನ ಯಾವ ಥರ ಮಾಡಬೇಕು ಮತ್ತು ಧ್ಯಾನದಿಂದ ಪ್ರತಿನಿತ್ಯ ನಾವು ಹೇಗಿರ್ತೀವಿ ಮತ್ತು ನಮ್ಮ ಲೈಫ್ ಸ್ಟೈಲ್ ಹೇಗೆ ಬದಲಾವಣೆ ಆಗುತ್ತೆ ಮತ್ತು ನಮ್ಮ ಆರೋಗ್ಯದಲ್ಲಿ ಹೇಗೆ ಚೇತರಿಸ್ತವೆ ನಮ್ಮ ದೇಹದಲ್ಲಿರೋ ಅಂಗಾಂಗಗಳು ಅಂತ ಹೇಳ್ಬಿಟ್ಟು ಹೇಳ್ತಾ ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಾನು ಇವತ್ತು ತಂದಿರತಕ್ಕಂಥ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇದರ ಬಗ್ಗೆ ನಾನು ನಿಮಗೆ ಧ್ಯಾನದ ಅಂತರ ನಿಮಗೆ ತಿಳಿಸ್ಕೊಡ್ತೀನಿ. ಭಾಳ ಅಂದರೆ ಬಹಳ ಮಹತ್ವ ಇರತಕ್ಕಂಥದ್ದು ವಿಟಮಿನ್ಸ್ಗಳು ಕೂಡ ಖನಿಜಗಳು ಕೂಡ ಎಲ್ಲವೂ ಸಿಗೋತಕ್ಕಂಥ ಒಂದು ವಸ್ತು ಅಂತ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ಧ್ಯಾನವನ್ನು ಮಾಡ್ಕೊಂಡು ಬರೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಎಸ್ ಪಿ ಸುರಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಫ್ಯಾಮಿಲಿ ಮೆಂಬರ್ ಆಗಿ ಅಂತ ಹೇಳ್ತಾ ಜೊತೆಗೆ ನೀವು ಧ್ಯಾನವನ್ನು ಕಲ್ತ್ಕೊಳ್ಳಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ನಾವೀಗ ಧ್ಯಾನವನ್ನು ಶುರು ಮಾಡೋಣ ಸ್ನೇಹಿತರೆ. ನಾವು ಧ್ಯಾನ ಮಾಡಬೇಕು ಮತ್ತು ಧ್ಯಾನ ಯಾಕೆ ಮಾಡಬೇಕು, ಸೊ ಧ್ಯಾನದಿಂದ ಏನು ಲಾಭಗಳು ಅಂತೇಳ್ಬಿಟ್ಟು ನಾವು ಮಾತಾಡ್ತಾ ಬರ್ದೆ ಸ್ನೇಹಿತರೆ. ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿರೋ ಅಂಗಾಂಗಗಳನ್ನು ಸ್ವಚ್ಛವಾಗಿ ಇರಿಸಬಹುದು. ಜೊತೆಗೆ ನಾವು ಧ್ಯಾನ ಮಾಡೋ ಇಡೀ ದಿನ ಆನಂದ, ಚೈತನ್ಯ ಮತ್ತು ಸಂತೋಷದಿಂದ ಇರಬಹುದು. ಮತ್ತು ಧ್ಯಾನ ಮಾಡೋದ್ರಿಂದ ಧ್ಯಾನ ಮಾಡಿದ ಆ ದಿನ ನಾವು ಮಾಡೋ ಕೆಲಸದಲ್ಲಿ ಏನು ನಾವು ಕೆಲಸ ಮಾಡ್ತೀವಿ ಅದನ್ನ ಮೇಲೆ ಪರಿಪೂರ್ಣವಾಗಿ ಗಮನವನ್ನು ಹರಿಸಬಹುದು. ಅದರಿಂದ ನಾವು ಮಾಡೋ ಕೆಲಸದಲ್ಲಿ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಅನ್ನೋದಾಗಲ್ಲ, ಪೂರ್ತಿ ಸಕ್ಸೀಡ್ ಆಗುತ್ತೆ ಅನ್ನೋದನ್ನ ಸಕ್ಸೀಡನ್ನು ನಾವು ಕಾಣಬಹುದು. ಸೊ ಇದೇ ಥರ ಹೇಳ್ತಾ ಹೋದರೆ ಹಲವಾರು ಯೋಚನೆಗಳು. ಮತ್ತು ನೀವೇನು ಗೋಲ್ ಇಟ್ಕೊಂಡಿರ್ತೀರ, ನಿಮ್ದೇನು ಗೋಲನ್ನು ಅಚೀವ್ಮೆಂಟ್ ಮಾಡಬೇಕಂತಂದರೆ ನಾವು ಪ್ರತಿನಿತ್ಯ ಧ್ಯಾನವನ್ನು ಮಾಡಬೇಕು ಸ್ನೇಹಿತರೆ. ಧ್ಯಾನದಿಂದ ನಾವು ಏನು ಗೋಲ್ ಅಂದ್ಕೊಂಡಿರ್ತೀವಿ ಅಂದರೆ ಅದೆಲ್ಲಕ್ಕಿಂತ ದೊಡ್ಡದಾಗಿ ಹೇಳಬೇಕಂತಂದ್ರೆ ಸ್ನೇಹಿತರೆ, ನೀವು ಯಾವುದು ಅಸಾಧ್ಯವನ್ನು ಅಂದ್ಕೊಂಡಿರ್ತೀರೋ ಅದನ್ನು ಸಾಧ್ಯ ಮಾಡತಕ್ಕಂಥ ಶಕ್ತಿ ಈ ಧ್ಯಾನಕ್ಕಿದೆ ಸ್ನೇಹಿತರೆ. ಸೊ ಅದರಿಂದ ನೀವು ಮೊದಲನೇದಾಗಿ ನೀವು ಧ್ಯಾನವನ್ನು ಶುರು ಮಾಡಿದ್ದೀರಿ ಮತ್ತು ನೀವು ಧ್ಯಾನವನ್ನು ಅಭ್ಯಾಸ ಮಾಡ್ತಾ ಇದ್ದೀನಿ ಅಂತಂದರೆ ನೀವು ಹೊಸದಾಗಿ ನೀವು ಶುರು ಮಾಡುವಾಗ ನಿಮಗೆ ಸ್ವಲ್ಪ ಕಠಿಣನೇ ಅನಿಸ್ಬೋದು ಸ್ನೇಹಿತರೆ. ಇದನ್ನು ಯಾವ ಥರ ಹೇಗೆ ನನಗೆ ಸೆಟ್ ಆಗ್ತಾ ಇಲ್ಲ ಆ ಥರ ನಿಮಗೆ ಭಾವನೆಗಳು ಬರ್ಬೋದು. ಸೊ ನೀವು ಬರ್ತಾ ಬರ್ತಾ ಇದನ್ನು ಬಿಡದೆ ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವು ಧ್ಯಾನಕ್ಕೆ ಅಡ್ಜಸ್ಟ್ ಆಗ್ತೀರ ಮತ್ತು ಧ್ಯಾನ ನಿಮ್ಮ ದೇಹಕ್ಕೆ ಹೋಗ್ಕೊಳ್ಳುತ್ತೆ. ಯಾವಾಗ ಧ್ಯಾನ ನಿಮಗೆ ನಿಮ್ಮ ಬಾಡಿಗೆ ಅಬ್ಸರ್ವ್ ಮಾಡೋಕ್ಕೂ ಶುರು ಆಗುತ್ತೆ ಸ್ನೇಹಿತರೆ, ಅವಾಗಿಂದ ನಿಮ್ಮ ಲಕ್ ಖುಲಾಯಿಸ್ತಂತಲೇ ಹೇಳ್ಬೋದು. ನಿಮ್ಮ ಆರೋಗ್ಯದ ಆಗಿರಲಿ ಮತ್ತು ನಿಮ್ಮ ದೇಹದಲ್ಲಿ ಅಂಗಾಂಗಗಳಿಗಾಗಿರಲಿ ಮತ್ತು ನಿಮ್ಮ ಮೆದುಳಿಗಾಗಿರಲಿ ಮತ್ತು ನೀವು ಮಾಡೋ ಯೋಚನೆಗಳಿಗಾಗಿರಲಿ, ಸೊ ನೀವು ಇಟ್ಕೊಂಡಿರೋ ಗೋಲ್ಗಳಿಗಾಗಿರಲಿ, ಸೊ ಪ್ರತಿ ಒಂದಕ್ಕೆ ಧ್ಯಾನ ಸ್ನೇಹಿತರೆ. ಅದರಿಂದ ಧ್ಯಾನ ಮಾಡಿ ಜೊತೆಗೆ ನೀವೇನು ಪ್ಲಾನ್ ಮಾಡಿ ಅದನ್ನು ಸಾಧನೆ ಮಾಡತಕ್ಕಂಥದ್ದನ್ನು ಮಾಡಿ ಸಾಧನೆಯ ಪಡ್ಕೋಬೋದು ಸ್ನೇಹಿತರೆ. ಸೊ ಇವೆಲ್ಲವೂ ನಿಮಗೆ ಸಿಗ್ಬೇಕಂತಂದರೆ ಪ್ರತಿನಿತ್ಯ 15ರಿಂದ 30 ನಿಮಿಷದವರೆಗೆ ಧ್ಯಾನ ಮಾಡಿ ಮತ್ತು ಸಂತೋಷದಿಂದ ಇರಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಧ್ಯಾನ ಹೇಗೆ ಮಾಡಬೇಕು ಮತ್ತು ಅದರ ಏನೆಲ್ಲ ಒಂದೊಂದು ಧ್ಯಾನ ಮತ್ತು ಒಂದೊಂದು ಮುದ್ರೆಗಳು ಏನೆಲ್ಲ ಬೆನಿಫಿಟ್ಸ್ಗಳಿದ್ದಾವೆ ನಾವು ತಿಳ್ಕೊಂಡು ಬರೋಣ ಸ್ನೇಹಿತರೆ. ಧ್ಯಾನವನ್ನು ನಾವು ಮಾಡಬೇಕಂತಂದರೆ ಮೊದಲನೇದಾಗಿ ನಾವು ಒಂದು ನಿರ್ಮಲ ಪ್ರದೇಶವನ್ನು ಹುಡ್ಕೋಬೇಕಾಗತ್ತೆ ಸ್ನೇಹಿತರೆ. ಅಂದರೆ ನಿರ್ಮಲ ಪ್ರದೇಶ ಅಂತಂದರೆ ನಾವು ಅಲ್ಲಿ ಕುಳಿತುಕೊಂಡು ಧ್ಯಾನವನ್ನು ಮಾಡುವಾಗ ನಮ್ಗೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ಗಳು ಆಗಬಾರತಕ್ಕಂಥ ಒಂದು ಜಾಗವನ್ನು ನೋಡಬೇಕು. ಆ ಜಾಗವನ್ನು ನೋಡಿದ ನಂತರ ಆ ಜಾಗದಲ್ಲಿ ಆ ನೆಲದ ಹತ್ರ ನಾವೇನು ಕೂತ್ಕೊಳ್ತೀವಲ್ಲ ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೋಬಾರ್ದು ಸ್ನೇಹಿತರೆ. ನೆಲದ ಮೇಲೆ ನಾವು ಡೈರೆಕ್ಟಾಗಿ ಕೂತ್ಕೊಳ್ಳೋದ್ರಿಂದ ನಮಗೆ ಅಲ್ಲಿ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಗಳು ಇರ್ತವೆ. ಸೊ ನಮಗೆ ಸಕಾರಾತ್ಮಕಕ್ಕಿಂತ ನಕಾರಾತ್ಮಕ ಶಕ್ತಿಗಳೇ ಸಿಗತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಎನರ್ಜಿಗಳು ಅಂತ ಏನು ಹೇಳ್ತೀವಲ್ಲ, ನಾವು ನೆಲದ ಮೇಲೆ ಡೈರೆಕ್ಟಾಗಿ ಕೂತ್ಕೊಳ್ಳೋದ್ರಿಂದ ನಮಗೆ ಪಾಸಿಟಿವ್ ಎನರ್ಜಿಗಳೇ ಬರೋತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ನಿಮಗೆ ಪೂರ್ತಿ ನೆಗೆಟಿವ್ ಎನರ್ಜಿ ಬರಬೇಕಂತ ಮಾಡ್ಬೇಕಂದ್ರೆ ನೀವೇನು ಮಾಡಬೇಕು, ಒಂದು ಯೋಗ ಮ್ಯಾಟ್ ಆಗಲಿ ಅಥವಾ ಒಂದು ಚಾಪೆ ಆಗಿರಲಿ ಒಂದು ವಸ್ತ್ರವನ್ನು ನೀವು ನೆಲದ ಮೇಲೆ ಹಾಕ್ಕೊಂಡು ಧ್ಯಾನವನ್ನು ಮಾಡ್ಕೋಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನೀವು ನೆಲದ ಮೇಲೆ ಡೈರೆಕ್ಟಾಗಿ ಕುಳಿತುಕೊಂಡು ಧ್ಯಾನವನ್ನು ಮಾಡಬಾರ್ದು. ಅದರಿಂದ ನಿಮಗೆ
ಪಾಸಿಟಿವ್ ಎನರ್ಜಿ ಅನ್ನೋದು ಸಿಗೋದೇ ಇಲ್ಲ ಸ್ನೇಹಿತರೆ. ನೆಗೆಟಿವ್ ಎನರ್ಜಿ ಅನ್ನೋದು ಸಿಗುತ್ತೆ. ನೀವು ಯಾವಾಗ ಬೆಡ್ಶೀಟ್ ಅವುಗಳನ್ನು ಹಾಕ್ಕೊಂಡು ನೀವು ಧ್ಯಾನವನ್ನು ಮಾಡ್ತೀರೋ ಅವಾಗ ನಿಮಗೆ ಪಾಸಿಟಿವ್ ಎನರ್ಜಿ ಸಿಗತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಸೊ ಈಗ ಬನ್ನಿ ಸ್ನೇಹಿತರೆ, ಈಗ ನೀವು ಯಾವ ಥರ ಜಾಗ ಹುಡುಕ್ಬೇಕು ಮತ್ತು ಹೇಗೆ ಕುಳಿತುಕೋಬೇಕು ಅನ್ನೋದು ತಿಳ್ಕೊಂಡಿದ್ದೀರಾ. ಈಗ ನಾವು ಮ್ಯಾಟನ್ನು ಹಾಕಿದ ನಂತರ ಅದರ ಮೇಲೆ ಹೇಗೆ ಕುಳಿತುಕೋಬೇಕು, ಯಾವ ಆಸನದಲ್ಲಿ ಕುಳಿತುಕೋಬೇಕಂತ ಹೇಳಿದ್ರೆ ಸ್ನೇಹಿತರೆ, ನೋಡಿ, ನಾವು ಧ್ಯಾನವನ್ನು ಮಾಡುವಾಗ ದವತಿ ಮತ್ತು ಸುಖಾಸನಗಳಂತ ಹೇಳ್ಬಿಟ್ಟು ಇದ್ದಾವೆ. ನೋಡಿ ಸ್ನೇಹಿತರೆ, ನಾನು ಈಗ ಸುಖಾಸನದಲ್ಲಿ ಕುಳಿತುಕೊಂಡಿದ್ದೀನಿ. ಸುಖಾಸನದಲ್ಲಿ ಅಥವಾ ನೀವು ದವತಿಯಲ್ಲಿ ಕೂಡ ನೀವು ಕುಳಿತುಕೊಂಡು ಧ್ಯಾನವನ್ನು ಮಾಡಬಹುದು. ಧ್ಯಾನವನ್ನು ಮಾಡುವಾಗ ನೀವು ಕುಳಿತುಕೊಳ್ಳುವ ಆಸನಗಳೇನಿದೆ ನಿಮಗೆ ಸುಖದಲ್ಲಿ ಇರಬೇಕು, ಅಂದರೆ ನಿಮಗೆ ಕಂಫರ್ಟಾಗಿ ಇರಬೇಕು. ಯಾವುದೇ ನಿಮಗೆ ಮಂಡಿ ನೋವಾಗಲಿ ಕಾಲು ನೋವಾಗಿ ಆ ಥರ ಇರೋ ಥರ ನೀವು ಕುಳಿತುಕೋಬಾರ್ದು. ಆ ಥರ ನಿಮಗೆ ಮಂಡಿ ನೋವು ಕಾಲು ನೋವು ಜಾಸ್ತಿ ಇದೆ ಅಂತಂದರೆ ನೀವು ಒಂದು ಚೇರ್ ಮೇಲೆ ಕುಳಿತುಕೊಂಡು ಮಾಡತಕ್ಕಂಥದ್ದು ಮಾಡ್ಬೋದು ಸ್ನೇಹಿತರೆ. ಸೊ ಧ್ಯಾನಕ್ಕೆ ನಿಮಗೆ ಕಾಲು ತೊಂದರೆ ಕೈ ತೊಂದರೆ ಆ ಥರ ಏನು ಬರಲ್ಲ ಸ್ನೇಹಿತರೆ. ನೀವು ಧ್ಯಾನವನ್ನು ಎಷ್ಟು ಅರಿತೀರ ಮತ್ತು ಅದರ ಮೇಲೆ ಎಷ್ಟು ಗಮನವನ್ನು ಇರಿಸ್ತೀರಾ ಅನ್ನೋದು ಇಲ್ಲಿ ಮ್ಯಾಟ್ರ್ ಆಗುತ್ತೆ ಸ್ನೇಹಿತರೆ. ಸೊ ಅಂತೇಳಿ ಬನ್ನಿ ಈಗ ನಾವು ಧ್ಯಾನವನ್ನು ಶುರು ಮಾಡೋಣ. ನೋಡಿ, ನಾನು ಸುಖಾಸನದಲ್ಲಿ ಕೂತ್ಕೊಂಡು ಮತ್ತು ನಾವು ಕೈಯನ್ನು ಯಾವ ಆಸನದಲ್ಲಿ ಯಾವ ಮುದ್ರದಲ್ಲಿ ಇಟ್ಕೋಬೇಕಂತಂದ್ರೆ ನೀವು ಗೊತ್ತಾಯ್ತಂದ್ರೆ ನಿಮಗೆ ತಿಳ್ಕೊಬೇಕಂತಂದ್ರೆ ನೀವು ನೋಡಿ, ಇದು ಬಂದ್ಬಿಟ್ಟು ಚಿನ್ನ ಮುದ್ರಾ ಸ್ನೇಹಿತರೆ. ನಾವು ಧ್ಯಾನದಲ್ಲಿ ಮಾಡುವಾಗ ನೋಡಿ ಚಿನ್ನ ಮುದ್ರದಲ್ಲಿ ಕೂಡ ನಾವು ಮಾಡ್ಬೋದು. ಚಿನ್ನ ಮುದ್ರದಲ್ಲಿ ಈ ಥರ ಕೂತ್ಕೋಬೋದು. ಮತ್ತು ಇದು ಬಂದ್ಬಿಟ್ಟು ಉಸ್ಸಾಸನ ಸ್ನೇಹಿತರೆ. ಉಸ್ಸಾಸನ ಮುದ್ರ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ನೀವು ಉಸ್ಸಾಸನದಲ್ಲಾದರೂ ಕೂತ್ಕೋಬೋದು, ಇಲ್ಲ ಚಿನ್ನ ಮುದ್ರದಲ್ಲಾದರೂ ನೀವು ಕುಳಿತುಕೋಬೋದು ಸ್ನೇಹಿತರೆ. ಸೊ ನೋಡಿ, ನನಗಿದು ಉಸ್ಸಾಸನ ನನಗೆ ಕಂಫರ್ಟ್ ಅನಿಸುತ್ತೆ, ನಾನು ಉಸ್ಸಾಸನದಲ್ಲಿ ಕೂತ್ಕೊಳ್ತೀನಿ. ನಿಮಗೆ ಯಾವುದು ಚಿನ್ನ ಮುದ್ರ ಆದರೆ ಚಿನ್ನ ಮುದ್ರದಲ್ಲಿ ಕೂತ್ಕೊಳ್ಳಿ, ಅಥವಾ ಉಸ್ಸಾಸನ ಆದರೆ ಉಸ್ಸಾಸನದಲ್ಲಿ ಕುಳಿತುಕೊಳ್ಳಿ ಸ್ನೇಹಿತರೆ. ಅದು ಉಸ್ಸಾಸನದಲ್ಲಿ ನಾವು ಕುಳಿತುಕೊಂಡು ಮತ್ತು ಸುಖಾಸನದಲ್ಲಿ ನಾವು ಕುಳಿತ ನಂತರ ಉಸ್ಸಾಸನ ಮುದ್ರವನ್ನು ಹಾಕ್ಕೊಂಡು ಸೊಂಟವನ್ನು ನೇರವಾಗಿ ಮಾಡ್ಕೋಬೇಕು ಸ್ನೇಹಿತರೆ. ಸೊ ನೋಡಿ, ಸೊಂಟವನ್ನು ನೇರವಾಗಿ ಮಾಡುವಾಗ ನಿಮಗೆ ಏನಾದ್ರು ಸೊಂಟ ನೋವಿದೆ ಅಂದರೆ ಒಂದು ತಲೆ ದಿಂಬಿನ ಸಹಾಯದಿಂದ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನೋಡಿ, ಈಗ ಸೊಂಟವನ್ನು ನೇರವಾಗಿ ಮಾಡಿದ್ದೀವಿ ಮತ್ತು ನಾವು ಧ್ಯಾನದ ಫೌಂಡೇಶನ್ ಅಂತಲೇ ಕರೆಯಲ್ಪಟ್ಟತಕ್ಕಂಥ ಓಂಕಾರ ಮತ್ತು ಭ್ರಮರಿಯನ್ನು ಮಾಡ್ಕೋಬೇಕು. ಓಂಕಾರದಿಂದ ಏನು ಲಾಭ ಇದೆ ಮತ್ತು ಭ್ರಮರಿಂದ ಏನು ಲಾಭ ಇದೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈಗ ನಾವು ಓಂಕಾರವನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಬನ್ನಿ ಓಂಕಾರವನ್ನು ಮಾಡೋಣ. ಆರಾಮದಾಗಿ ಕೂತ್ಕೊಳ್ಳಿ ಸ್ನೇಹಿತರೆ. ಸೊಂಟವನ್ನು ನೇರವಾಗಿ ಮಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ಸೊಂಟವನ್ನು ಬಗ್ಗಿಸಬಾರದು. ಸೊಂಟವನ್ನು ನೇರವಾಗಿ ಇಟ್ಕೊಂಡು ಕಣ್ಣನ್ನು ಮುಚ್ಕೊಳ್ಳಿ. ಕಣ್ಣು ಮುಚ್ಚಿದಾದ ಹತ್ರ ನೀವು ಎಷ್ಟು ಉಸಿರಾಗತ್ತೋ ಅಷ್ಟು ನಿಧಾನಾಗಿ ಉಸಿರನ್ನು ತೆಗೆದುಕೊಂಡು ಓಂಕಾರವನ್ನು ಮಾಡತಕ್ಕಂಥ ಮಾಡ್ಬೇಕು ಸ್ನೇಹಿತರೆ. ನೋಡಿ, ಈಗ ನಾನು ಮಾಡ್ತೀನಿ. ಓ
ಆದ ನಂತರ ಕೈಯನ್ನು ರಿಲೀಸ್ ಮಾಡಿ ಎರಡು ಕೈಯನ್ನು ಚೆನ್ನಾಗಿ ಉಜ್ಜಿಕೊಂಡು ಕಣ್ಣು ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು ಬಂದ್ಬಿಟ್ಟು ಓಂಕಾರ. ಸ್ನೇಹಿತರೆ, ಓಂಕಾರ ಮಾಡೋದ್ರಿಂದ ನಮಗೆ ಏನೆಲ್ಲ ಲಾಭಗಳು ದೊರೆಯುತ್ತವಂತ ನೀವು ಕೇಳಿದ್ರೆ ನೋಡಿ, ಬನ್ನಿ ಸ್ನೇಹಿತರೆ ಒಂದೊಂದು ತಿಳಿಯೋಣ. ಮೊದಲನೇದಾಗಿ ನಾವು ಓಂಕಾರವನ್ನು ಮಾಡುವಾಗ ನಮ್ಮ ಕುತ್ತಿಗೆಯ ಕೆಳಭಾಗ ಅಂದರೆ ಎಲ್ಲಕ್ಕೆ ಸ್ಪರ್ಶವನ್ನು ನೀಡತಕ್ಕಂಥದ್ದು ಮಾಡಿ, ಜೊತೆಗೆ ಅವುಗಳ ಚಲನವಲನೆಯನ್ನು ಮಾಡಿಸತಕ್ಕಂಥದ್ದು ಮಾಡುತ್ತೆ. ಅದಾದ ನಂತರ ಮುಖ್ಯವಾಗಿ ನಾವು ಗಮನಿಸಬೇಕಂತಂದರೆ ಓಂಕಾರದಿಂದ ಸಿಗುವ ಲಾಭಗಳು ಅಂದರೆ ನಮ್ಮ ಧ್ವನಿಪೆಟ್ಟಿಗೆ ಸ್ನೇಹಿತರೆ. ಧ್ವನಿಪೆಟ್ಟಿಗೆ ನಾವೇನು ಗಂಟ್ಲು ಅಂತ ಹೇಳ್ಬಿಟ್ವಿ, ಇಡೀ ನಮ್ಮ ಗಂಟಲಿನ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ಮಾಡುತ್ತೆ. ಥೈರಾಯ್ಡು ಮತ್ತೊಂದು ಏನು ಸಮಸ್ಯೆಗಳು ನಮ್ಮ ಗಂಟಲಿಗೆ ಬರುತ್ತೆ, ಆ ಧ್ವನಿಪೆಟ್ಟಿಗೆಗೆ ಬರತಕ್ಕಂಥ ಸಮಸ್ಯೆಯನ್ನು ಕಾಪಾಡತಕ್ಕಂಥದ್ದು ಮಾಡುತ್ತೆ. ಮತ್ತು ನೀವು ಆ್ಯಂಕರಿಂಗ್ ಮಾಡ್ತಾಯಿದ್ರು, ಸಿಂಗಿಂಗ್ ಮಾಡ್ತಾಯಿದ್ರು, ಸ್ಕೂಲಲ್ಲಿ ಬೋಧನೆ ಮಾಡ್ತಾಯಿದ್ರು, ಟೀಚರ್ ಮಾಡ್ತಾಯಿದ್ರು, ಆಫೀಸಲ್ಲಿ ಬೋಧನೆ ಮಾಡ್ತಾಯಿದ್ರು, ಮತ್ತು ನ್ಯೂಸ್ ಪೇಪರ್ ಓದ್ತಾಯಿದ್ರು. ಈ ಥರ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ನಮ್ಮ ರಾಗವನ್ನು ಇಂಪ್ರೂವ್ ಮಾಡೋದನ್ನು ನಮಗೆ ಸಹಾಯ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಸೊ ಯಾವಾಗ ನಾವು ಪ್ರತಿನಿತ್ಯ 21 ಬಾರಿ ನೀವು ಧ್ಯಾನ ಮಾಡೋದನ್ನು ಮಾಡ್ತೀರೋ ಅಂದರೆ 21 ಬಾರಿ ಓಂಕಾರ ಅಂದರೆ ಸ್ನೇಹಿತರೆ, ಪ್ರತಿನಿತ್ಯ ನೀವು 21 ಬಾರಿ ಓಂಕಾರ ಮಾಡೋದ್ರಿಂದ ನಿಮಗೆ ರಾಗ ಇಂಪ್ರೂವ್ ಆಗುತ್ತೆ. ಜೊತೆಗೆ ನೀವೇನು ಮಾತಾಡ್ತೀರಾ ಅದರ ಶಬ್ದಗಳು ಸ್ಪಷ್ಟವಾಗಿ ಬರತಕ್ಕಂಥದ್ದು. ಮತ್ತು ನೀವು ಇಡೀ ಏನೋ ನಾವು ಪ್ರತಿನಿತ್ಯ ನಮಗೆ ಶಬ್ದ ಅನ್ನೋದು ನಮಗೆ ಮುಖ್ಯವಾಗುತ್ತೆ, ಮತ್ತು ನಮಗೆ ಧ್ವನಿ ಅದು ನಮಗೆ ಮುಖ್ಯವಾಗುತ್ತೆ. ಸೊ ಅದನ್ನು ಇಂಪ್ರೂವ್ ಮಾಡತಕ್ಕಂಥದ್ದು ಓಂಕಾರ ಮಾಡುತ್ತೆ ಸ್ನೇಹಿತರೆ, ಓಂಕಾರ ಪ್ರಾಣಾಯಾಮ. ಸೊ ಅದನ್ನು ನೀವು ಪ್ರತಿನಿತ್ಯ 21 ಬಾರಿ ಮಾಡೋದ್ರಿಂದ ನಿಮಗೆ ಇವೆಲ್ಲ ಲಾಭಗಳು ನೀವು ಪಡೆಯಬಹುದು ಸ್ನೇಹಿತರೆ. ಸೊ ಇದು ಆಗಿತ್ತು ಓಂಕಾರದ ಬೆನಿಫಿಟ್ಗಳು. ಈಗ ನೆಕ್ಸ್ಟ್ ಬನ್ನಿ ನಾವು ಭ್ರಮರಿನೂ ಮಾಡೋಣ ಸ್ನೇಹಿತರೆ. ಭ್ರಮರಿನೂ ಹೇಗೆ ಮಾಡಬೇಕು ಅಂತಂದರೆ ನೋಡಿ ಸ್ನೇಹಿತರೆ, ಭ್ರಮರಿನೂ ಮಾಡಬೇಕಾದ್ರೆ ಈ ಥರ ಕೈ ನೋಡಿ 3 ಬೆರಳನ್ನು ಹೀಗೆ ಮಡಚಿ ಮತ್ತು ಹೆಬ್ಬೆರಳನ್ನು ಮಧ್ಯದಲ್ಲಿ ಸೇರಿಸಿ ಮೇಲಿಂದ ಕಿರು ಬೆರಳನ್ನು ಹೀಗೆ ಮುಚ್ಕೊಳ್ಳಿ ಸ್ನೇಹಿತರೆ. ಸೊ ಇದು ನಾವು ಶಂಖಮುದ್ರಾ ಅಂತ ಹೇಳ್ಬಿಟ್ಟು ಕರಿತೀವಿ ಸ್ನೇಹಿತರೆ. ಸೊ ಶಂಖಮುದ್ರದಲ್ಲಿ ಕುಳಿತುಕೊಂಡು ನಾವು ಭ್ರಾಮರಿ ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಿಮಗೆ ಬಹಳ ಅಂದರೆ ಬಹಳ ಅನುಕೂಲಗಳು ಸಿಗ್ತಾವೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಸ್ನೇಹಿತರೆ. ಬನ್ನಿ ಈಗ ನಾವು ಭ್ರಾಮರಿ ಪ್ರಾಣಾಯಾಮನ ಮಾಡಿಕೊಂಡು ಬಂದ ನಂತರ ಇದರ ಬಗ್ಗೆ ವಿವರಣೆಯನ್ನು ಮಾಡೋಣ ಮತ್ತು ಇದರ ಬಗ್ಗೆ ತಿಳ್ಕೊಳ್ಳೋಣ ಮಾಹಿತಿಗಳು. ಸೊ ಈ ಥರ ಆರಾಮಾಗಿ ಕೂತ್ಕೊಳ್ಳಿ, ಸೊಂಟ ಯಾವುದೇ ಕಾರಣಕ್ಕೂ ಬಗ್ಗಿಸಬಾರ್ದು, ಕುತ್ತಿಗೆ ನೇರವಾಗಿ ಮಾಡಿಕೊಂಡು ಮತ್ತು ಕಣ್ಣನ್ನು ಮುಚ್ಕೊಂಡು ಎಷ್ಟು ಆಗುತ್ತೆ ಸ್ನೇಹಿತರೆ ಅಷ್ಟು ನಿಧಾನವಾಗಿ ಉಸಿರು ತಗೊಂಡು ಭ್ರಾಮರಿನೂ ಮಾಡತಕ್ಕಂಥದ್ದು ಮಾಡಬೇಕು ಸ್ನೇಹಿತರೆ. ಭ್ರಾಮರಿ ನೋಡಿ ಹೀಗೆ ಮಾಡಬೇಕು ನೋಡಿ.
ಆದ ನಂತರ ಕೈಯನ್ನು ರಿಲೀಸ್ ಮಾಡಿ ಮತ್ತು ಎರಡು ಕೈ ನೀವು ಒರೆಸ್ಕೊಂಡು ಕಣ್ಣನ್ನು ರೆಪ್ಪೆಯನ್ನು ಒರೆಸಿ ಆರಾಮಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು ಬಂದ್ಬಿಟ್ಟು ಭ್ರಾಮರಿ. ಸ್ನೇಹಿತರೆ, ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ನಿಮಗೆ ಸಿಗುವ ಲಾಭಗಳು ಅಂತಂದರೆ ಬಹಳ ಅಂದರೆ ಬಹಳ ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ಉಪಯೋಗವಾಗತಕ್ಕಂಥದ್ದು ಬೆನಿಫಿಟ್ಸ್ಗಳಂತಲೇ ನಾವು ಹೇಳಬಹುದು ಸ್ನೇಹಿತರೆ. ಮೊದಲನೇದಾಗಿ ನಿಮಗೆ ಭ್ರಮರಿ ಮಾಡೋದ್ರಿಂದ ಸಿಗುವ ಲಾಭಗಳು ಅಂತಂದರೆ ನೋಡಿ, ನಮ್ಮ ತಲೆಯ ಭಾಗ ಮತ್ತು ನಮ್ಮ ಮೊದಲನೇದಾಗಿ ಹೇಳಬೇಕಂದ್ರೆ ಕುತ್ತಿಗೆಯಿಂದ ಮೇಲೆ ಅಂದರೆ ನಮ್ಮ ತಲೆಗೆ, ಮೆದುಳಿಗೆ, ಕಣ್ಣಿಗೆ, ಮೂಗಿಗೆ, ಬಾಯಿಗೆ, ಹಲ್ಲಿಗೆ ಮತ್ತು ಕಿವಿಗೆ ಇವಕ್ಕೆಲ್ಲಕ್ಕೂ ವೈಬ್ರೇಟ್ ಮಾಡತಕ್ಕಂಥದ್ದು ಮಾಡುತ್ತೆ. ಅದರಿಂದ ಅವುಗಳ ಚಲನವಲನೆಯನ್ನು ಮಾಡತಕ್ಕಂಥದ್ದು ವ್ಯಾಯಾಮ ನಾವು ಹೇಗೆ ಮಾಡ್ತೀವಿ ಅದೇ ಥರ ಇವುಗಳನ್ನೆಲ್ಲ ವ್ಯಾಯಾಮ ಮಾಡಿಸತಕ್ಕಂಥದ್ದು ಮಾಡುತ್ತೆ. ಅದು ವ್ಯಾಯಾಮ ಆಗೋದ್ರಿಂದ ನಮಗೆ ಸಿಗುವ ಬೆನಿಫಿಟ್ಸ್ ಏನಂತಂದರೆ, ನಿಮಗೆ ಶಂಖಮುದ್ರದಲ್ಲಿ ಕುಳಿತುಕೊಂಡು ನೀವು ಭ್ರಮರಿಯನ್ನು ಮಾಡೋದ್ರಿಂದ ನೆಗೆಟಿವ್ ಥಾಟ್ಸ್ ಅನ್ನೋದು ಡಿಲೇಟ್ ಆಗೋತಕ್ಕಂಥದ್ದಾಗತ್ತೆ. ಪ್ರತಿನಿತ್ಯ ನೀವು 21 ಬಾರಿ ಭ್ರಮರಿಯನ್ನು ಮಾಡ್ಕೊಂಡು ಬಂದಿದ್ದೀರಿ ಅಂದರೆ ನೆಗೆಟಿವ್ ಥಾಟ್ಸ್ ಅಂದರೆ ನಾವೇನು ಕೆಟ್ಟ ಯೋಚನೆಗಳು ಇರ್ತವೆ ಮತ್ತು ನೀವು ಹಳೇದ್ರಿಂದ ಅದೇ ಯೋಚನೆಗಳಲ್ಲಿ ಕೊರ್ತ್ಕೊಂಡು ಬರ್ತಾ ಇರ್ತೀರ, ಆ ಥರ ಕೆಟ್ಟ ಯೋಚನೆಗಳನ್ನು ಡಿಲೀಟ್ ಮಾಡತಕ್ಕಂಥದ್ದು ಮಾಡುತ್ತೆ. ಮೆಮೊರಿಯನ್ನು ಫ್ರೆಶ್ ಮಾಡತಕ್ಕಂಥದ್ದು ಮಾಡುತ್ತೆ ಮತ್ತು ಜ್ಞಾಪಕ ಶಕ್ತಿ, ಮೆಮೊರಿ ಪವರನ್ನು ಹೆಚ್ಚು ಮಾಡತಕ್ಕಂಥದ್ದು ಮಾಡುತ್ತೆ. ಮತ್ತು ಅರ್ಧ ತಲೆನೋವು, ಮೈಗ್ರೇನ್ ಅಂತದ್ದು ಏನು ಹೇಳ್ತೀರ ಅವನ್ನೆಲ್ಲ ದೂರ ಮಾಡತಕ್ಕಂಥದ್ದು ಮಾಡುತ್ತೆ. ಮತ್ತು ನೀವು ರಾತ್ರಿ ನಿದ್ದೆ ಬರಲ್ಲ ಅಂತ ಹೇಳ್ತೀರಾ, 10 ಗಂಟೆ ಆದರೂ, 12 ಗಂಟೆ ಆದರೂ, 1 ಗಂಟೆ ಆದರೂ ನಿದ್ರೆ ಬರಲ್ಲ ಅಂತ ಹೇಳ್ತೀರಾ ಸ್ನೇಹಿತರೆ, ಅಂಥವರಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಅದನ್ನು ಪ್ರತಿನಿತ್ಯ ನೀವು ಮೊದಲನೇದಾಗಿ ಶುರು ಮಾಡೋರು 11 ಬಾರಿ ಮಾಡ್ಕೊಳ್ಳಿ. 2 ತಿಂಗಳು 3 ತಿಂಗಳು ಮಾಡಿದ ನಂತರ 21 ಬಾರಿ ಭ್ರಮರಿ ಪ್ರಾಣಾಯಾಮನ ನೀವು ಮಾಡೋದ್ರಿಂದ ಬಹಳ ನಿಮಗೆ ಬೇಗ ಅಂದರೆ ಬೇಗ ಲಾಭ ಆ್ಯಕ್ಟಿವ್ ಆಗುತ್ತೆ. ಜೊತೆಗೆ ನೀವು ಆ ದಿನ ಎಲ್ಲ ಚೈತನ್ಯವಾಗಿ ಸಂತೋಷದಿಂದ ಇರ್ಬೋದು ಸ್ನೇಹಿತರೆ. ಮತ್ತು ನೀವು ಓದೋಕ್ಕೆ, ಬರೆಯೋಕ್ಕೆ, ನಾನು ಹೇಳಿದೆ ಅಲ್ವಾ, ಸಿಂಗಿ ಮತ್ತೊಂದೆಲ್ಲ ಮಾಡಬೇಕಂತಂದರೆ ನಿಮಗೆ ಜ್ಞಾಪಕ ಶಕ್ತಿ ಬಹಳ ಅಂದರೆ ಬಹಳ ಮುಖ್ಯವಾಗುತ್ತೆ. ನಾವೇನು ಮಾತಾಡ್ತಾ ಇದ್ದೀವಿ ಅದು ಅದಲ್ಲಿ ಬದಲ್ಲಿ ಆಗಬಾರ್ದು. ಯಾವ ಶಬ್ದ ಫಸ್ಟ್ ಹೇಳಬೇಕು, ಯಾವ ಶಬ್ದ ಸೆಕೆಂಡ್, ಮತ್ತು ನಾವೇನು ಸಿಂಗಿಂಗ್ ಮಾಡ್ತಾ ಇದ್ದೀವಿ ಮತ್ತು ಯಾವ್ದು ನಾವೇನು ಬೋಧನೆಗೆ ಪ್ರಿಪೇರ್ ಆಗ್ತಾ ಇದ್ದೀವಿ ಅನ್ನೋದಕ್ಕೆ ಇದು ಸ್ಟಡಿಗೆ ರಾಮಬಾಣ ಅಂತಲೇ ನಾವು ಹೇಳ್ಬೋದು ಸ್ನೇಹಿತರೆ. ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ಜ್ಞಾಪಕ ಶಕ್ತಿಯನ್ನು ಬೆಳೆಸ್ಕೋಬಹುದು ಸ್ನೇಹಿತರೆ. ಇವೆಲ್ಲ ಲಾಭಗಳು ನಿಮಗೆ ಸಿಗಬೇಕಂತಂದರೆ ಪ್ರತಿನಿತ್ಯ 21 ಬಾರಿ ಭ್ರಾಮರಿಯನ್ನು ಮಾಡಬೇಕು ಸ್ನೇಹಿತರೆ. ಸೊ ಇವೆಲ್ಲ ಲಾಭಗಳು ನೀವು ಪಡೆದುಕೊಳ್ಬೋದು ಭ್ರಾಮರಿ ಪ್ರಾಣಾಯಾಮ ಮಾಡೋದರಿಂದ. ಸೊ ಬನ್ನಿ, ಈಗ ನಾವು ಓಂಕಾರ ಮತ್ತು ಭ್ರಾಮರಿಯನ್ನು ಮಾಡಿದ್ದೀವಿ. ಅದಾದ ನಂತರ ಈಗ ನಾವು ರಿಲ್ಯಾಕ್ಸೇಷನ್ ಮಾಡಬೇಕಂದ್ರೆ ಧ್ಯಾನ ಮಾಡಬೇಕು. ಈಗ ನಾವು ಓಂಕಾರ ಭ್ರಮರಿ ಮಾಡೋದ್ರಿಂದ ನಮ್ಮ ದೇಹ ದಣಿದಿರುತ್ತೆ, ಅದನ್ನು ಶಾಂತಗೊಳಿಸತಕ್ಕಂಥ ಅಂದರೆ ಅದನ್ನು ರಿಲ್ಯಾಕ್ಸ್ ಮಾಡಬೇಕು. ನಮ್ಮ ದೇಹ ಈಗ ಫುಲ್ಲು ಈಗ ದಣಿವಾಗೈತೆ, ಅದನ್ನು ನಾವು ಶಾಂತಿಗೊಳಿಸ್ಬೇಕಂತಂದ್ರೆ ನಾವು ಧ್ಯಾನ ಮಾಡಬೇಕು. ಧ್ಯಾನದಿಂದ ಸಿಗುವ ಲಾಭಗಳು ಏನಂತ ನಾವು ತಿಳ್ಕೊಂಡ್ರೆ ಸ್ನೇಹಿತರೆ ಬಹಳ ಅಂದರೆ ಬಹಳ ಅಪಾರ. ಮತ್ತು ನೀವು ಪ್ರತಿನಿತ್ಯ ಸಂತೋಷ, ಆನಂದ, ನಿಮ್ಮ ಕೆಲಸ ಸುಖವಾಗಿ, ಆನಂದವಾಗಿ, ವೇಗವಾಗಿ ಸಾಗಬೇಕಂತಂದರೆ ನೀವು ಧ್ಯಾನವನ್ನು ಮಾಡ್ಕೋಬೇಕು. ಇವತ್ತಿನ ದಿನದಲ್ಲಿ ಏನಾಗಿದೆ, ನನ್ನ ಮಕ್ಕಳ ಜವಾಬ್ದಾರಿ, ತಂದೆ ತಾಯಿ ಜವಾಬ್ದಾರಿ, ಅಕ್ಕ ತಂಗಿದ್ರೆ, ಅಣ್ಣ ತಮ್ಮ ಎಲ್ಲರ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ನಾವು ತಲೆ ಮೇಲೆ ಹೊರ್ಬಿಟ್ಟು ಅದನ್ನು ನಾವೇನು ಮಾಡ್ತೀವಿ, ಅವ್ರಗಳ ಜವಾಬ್ದಾರಿಯನ್ನು ನಾವು ನಿಭಾಯಿಸೋಗೋಸ್ಕರ ಕೆಲಸಗಳನ್ನು ನಾವು ಮಾಡೋಕ್ಕೆ ಶುರು ಮಾಡ್ತಿರ್ತೀವಿ. ಕೆಲಸ ಅಂದ್ಕೊಂಡು ನಾವೇನು ಮಾಡ್ತೀವಿ, ನಮ್ಮ ಆರೋಗ್ಯದನ್ನೇ ಮರಿತಾ ಇರ್ತೀವಿ ಸ್ನೇಹಿತರೆ. ಮತ್ತು ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ಅನ್ನೋದೇ ನಾವು ಮರೆತು ಬಿಡ್ತಾ ಇರ್ತೀವಿ. ಸೊ ಅದರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ ಕಾಯಿಲೆ ಬರೋಕ್ಕೆ ಶುರು ಆಗುತ್ತೆ ಸ್ನೇಹಿತರೆ. ಈ ಥರ ಒಂದಾದರೆ ಇನ್ನೊಂದು ಥರ ಏನಾಗುತ್ತೆ ಅಂದರೆ, ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳು ಆರೋಗ್ಯವಾಗಿದ್ರೂ ನಾವು ಕೆಲಸ ಅಂತ ಒತ್ತಡ ನಮ್ಮ ದೇಹದ ಮೇಲೆ, ನಮ್ಮ ಮೆದುಳಿನ ಮೇಲೆ ಒತ್ತಡ ಜಾಸ್ತಿ ಇರುವಾಗ ಖಿನ್ನತೆ ಮತ್ತು ಆತಂಕಕ್ಕೆ ಒಳಗಾಗ್ಬಿಟ್ಟು ಅನಾರೋಗ್ಯಕ್ಕೆ ತುತ್ತಾಗತಕ್ಕಂಥದ್ದು ಕೂಡ ನಾವು ಇವತ್ತಿನ ದಿನದಲ್ಲಿ ಬಹಳ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇವೆಲ್ಲ ಒತ್ತಡಗಳು, ಆತಂಕಗಳು ಮತ್ತು ಭಯಗಳು ಎಲ್ಲ ಹೋಗಲಾಡಿಸ್ಬೇಕಂತಂದರೆ ಮತ್ತು ನಿಮ್ಮ ಜವಾಬ್ದಾರಿ ಜೊತೆಗೆ ನೀವು ಆನಂದದಿಂದ, ಸಂತೋಷದಿಂದ ಇರಬೇಕಂತಂದರೆ ಪ್ರತಿನಿತ್ಯ 15ರಿಂದ 30 ನಿಮಿಷದವರೆಗೆ ನೀವು ಆರಾಮವಾಗಿ ಧ್ಯಾನವನ್ನು ಮಾಡ್ಕೋಬೋದು ಸ್ನೇಹಿತರೆ. ಆರಾಮಾಗಿ ಧ್ಯಾನವನ್ನು ಮಾಡ್ಕೋದ್ರಿಂದ ನೀವು ಆರೋಗ್ಯವಾಗಿ ಇರ್ಬೋದು. ಸೊ ಬನ್ನಿ, ಈಗ
ಧ್ಯಾನವನ್ನು ಮಾಡೋಣ ಸ್ನೇಹಿತರೆ. ಧ್ಯಾನ ಹೇಗೆ ಮಾಡಬೇಕು ಮತ್ತು ಧ್ಯಾನ ಯಾಕೆ ಮಾಡಬೇಕು ಮತ್ತು ಧ್ಯಾನ ಅಂದರೆ ಏನು ಅಂತ ನಾವು ತಿಳ್ಕೊಬೇಕಂತಂದರೆ ಸ್ನೇಹಿತರೆ, ಧ್ಯಾನದಿಂದ ನಾನು ನಿಮಗೆ ಲಾಭಗಳೆಲ್ಲ ತಿಳಿಸಿದ್ದೀನಿ, ಅದರ ಬೆನಿಫಿಟ್ಸ್ಗಳೆಲ್ಲ ತಿಳಿಸಿದ್ದೀನಿ. ಧ್ಯಾನ ಅಂದರೆ ಧ್ಯಾನ ಅಂತಂದರೆ ನಮ್ಮ ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸತಕ್ಕಂಥದ್ದು ಸ್ನೇಹಿತರೆ. ನಮ್ಮ ಮನಸ್ಸು ಏನಂತಂದರೆ ಬಹಳ ಅಂದರೆ ಬಹಳ ಚಂಚಲವಾಗಿರುತ್ತೆ. ಆ ಮನಸ್ಸು ನಮ್ಮ ಕಂಟ್ರೋಲಿಗೆ, ನಮ್ಮ ಹಿಡಿತಕ್ಕೆ ತರಬೇಕಂತಂದರೆ ಅದಕ್ಕೆ ನಾವು ಧ್ಯಾನ ಮುಖಾಂತರ ಧ್ಯಾನ ಮುಖಾಂತರ ಮಾತ್ರ ನಾವು ಸಾಧ್ಯ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನೀವು ಧ್ಯಾನ ಮಾಡಿದ್ರೆ ನಿಮ್ಮ ಮನಸ್ಸು ಮತ್ತು ದೇಹ ಒಂದುಗೂಡಿಸತಕ್ಕಂಥದ್ದಾಗತ್ತೆ. ಆ ಮನಸ್ಸು ಮತ್ತು ದೇಹ ಯಾವಾಗ ಒಂದುಗೂಡಿಸತಕ್ಕಂಥದ್ದಾಗತ್ತೆ ಆವಾಗ ನಮ್ಮ ಮೆದುಳು, ನಮ್ಮ ಮನಸ್ಸೇನಿದೆ ನಮ್ಮ ಹಿಡಿತಕ್ಕೆ ಬರತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ಅವಾಗ ಅದೇನಾಗತ್ತೆ, ನಾವು ಪ್ರತಿನಿತ್ಯ ಮಾಡ್ತಾ 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 ಅಭ್ಯಾಸ ಮಾಡೋದ್ರಿಂದ ನಮಗೆ ಏಕಾಗ್ರತೆ, ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಮತ್ತು ಇಡೀ ನಮ್ಮ ಲೈಫಿಗೆ ಡಿಸಿಪ್ಲಿನ್ ಅನ್ನೋದು ಈ ಧ್ಯಾನ ಕಲಿಸ್ಕೊಡುತ್ತೆ ಸ್ನೇಹಿತರೆ. ಸೊ ಅದರಿಂದ ನೀವು ಧ್ಯಾನವನ್ನು ಪ್ರತಿನಿತ್ಯ 15ರಿಂದ 30 ನಿಮಿಷ ಮಾಡಿದರೆ ನಿಮಗೆ ಇವೆಲ್ಲ ಲಾಭಗಳು ಸಿಗ್ತವೆ. ಧ್ಯಾನ ಮಾಡಿದ ನಂತರ ಅದೇನು ನೀವು ಕೆಲಸಗಳಂತೀರ, ನೀವು ಅಸಾಧ್ಯವನ್ನು ಸಾಧ್ಯ ಮಾಡತಕ್ಕಂಥ ಶಕ್ತಿ ಧ್ಯಾನ ಹೊಂದಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ. ಬನ್ನಿ ಈಗ ಧ್ಯಾನ ಮಾಡೋಣ. ಧ್ಯಾನ ಮಾಡಬೇಕಂದ್ರೆ ಆರಾಮದಾಯಕ ಕೂತ್ಕೊಳ್ಳಿ ಮತ್ತು ನೀವು ಸುಖಾಸನದಲ್ಲಿ ಕೂತ್ಕೊಳ್ಳಿ. ನಿಮ್ಗೆ ಯಾವುದು ಕಂಫರ್ಟ್ ಆಗುತ್ತೆ ಕೂತ್ಕೊಂಡು ಮತ್ತು ನಾವು ಮೊದಲು ಕಣ್ಣನ್ನು ಮುಚ್ಚಬೇಕಾಗತ್ತೆ ಸ್ನೇಹಿತರೆ. ಕಣ್ಣನ್ನು ಮುಚ್ಚಿದ ತಕ್ಷಣ ನೋಡಿ ನಮಗೆ ನೂರಾರು ಯೋಚನೆಗಳು ಬರೋದು ಶುರು ಆಗುತ್ತೆ. ಅಂದರೆ ನಾವು ಕಣ್ಣು ಮುಚ್ಚಿದ ತಕ್ಷಣ ನಾವೇನಾದರೂ ಕೆಲಸ ಮಾಡೋದಾಗಿರಲಿ, ಏನಾದರೂ ಕೆಲಸ ಮರೆತಿರೋದಾಗಿರಲಿ, ಎಲ್ಲಾದರೂ ಹೋಗೋದಾಗಿರಲಿ, ಏನಾದರೂ ತಿನ್ನೋದಾಗಿರಲಿ, ಆ ಥರ ಪ್ರತಿಯೊಂದು ಏನೇನೋ ಯೋಚನೆಗಳು ನಮಗೆ ಬರೋದು ಶುರು ಆಗುತ್ತೆ. ದಯವಿಟ್ಟು ಆ ಬರೋ ಯೋಚನೆಗಳಿಗೆ ನೀವು ಉತ್ತರವನ್ನು ನೀಡಬಾರದು ಸ್ನೇಹಿತರೆ. ಆರಾಮದಾಯಕವಾಗಿ ಕೂತ್ಕೊಳ್ಳಿ. ಮೊದಲು ನಾವು ಧ್ಯಾನವನ್ನು ಶುರು ಮಾಡಬೇಕಾದ್ರೆ ಕಣ್ಣನ್ನು ಮುಚ್ಚಿದಾದ ನಂತರ ಸ್ನೇಹಿತರೆ, ನಮ್ಮ ದೇಹದಲ್ಲಿರೋ ಭಾಗ ಅಂದರೆ ಅಡಿಯಿಂದ ಮೂಡುವರೆಗೂ, ತಲೆಯಿಂದ ಕಾಲು ಪಾದವರೆಗೆ ಒಂದೊಂದಾಗಿ ನಮ್ಮ ದೇಹದಲ್ಲಿರೋ ಭಾಗವನ್ನು ನಾವು ನಿಧಾನವಾಗಿ ಗುರುತಿಸ್ಕೊಂಡು ಬರತಕ್ಕಂಥದ್ದು ಮಾಡಬೇಕು ಸ್ನೇಹಿತರೆ. ನೋಡಿ ಹೇಗೆ ಅಂತಂದರೆ, ನಮ್ಮ ತಲೆ ಕೂದಲ ಹೇಗಿದೆ, ಹಣೆ ಹೇಗಿದೆ, ಮೂಗು ಹೇಗಿದೆ, ಕಣ್ಣು ಹೇಗಿದೆ, ಕಣ್ಣಿನ ರೆಪ್ಪೆ ಮತ್ತು ಹಲ್ಲು, ಹೊಸುಡೆ, ನಾಲಿಗೆ, ಗಲ್ಲ, ಈ ಥರ ಕುತ್ತಿಗೆ, ಭುಜ, ಕೈ, ಅಂಗೈ, ಸೊಂಟ ಮತ್ತು ಹೊಟ್ಟೆ ಭಾಗ, ಎದೆ ಭಾಗ ಮತ್ತು ತೊಡೆ ಭಾಗ, ತೊಡೆ, ಕಾಲು, ಮೊಣಕಾಲು, ಕಾಲು ಪಾದಗಳು, ಈ ಥರ ನಿಧಾನವಾಗಿ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಗಳನ್ನು ಒಮ್ಮೆ ನಿಧಾನವಾಗಿ ಒಂದೊಂದಾಗಿ ನಾವು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಪ್ರತಿನಿತ್ಯ ನಾವು ಒಮ್ಮೆ ನಮ್ಮ ದೇಹದಲ್ಲಿರೋ ಅಂಗಾಂಗಗಳನ್ನು ನಾವು ಗುರುತಿಸೋದ್ರಿಂದ ಸ್ನೇಹಿತರೆ, ನಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ ಯಾವುದಾದರೂ ಆರೋಗ್ಯದ ತೊಂದರೆ ಸಮಸ್ಯೆಗಳಿದೆ ಅಂದರೆ ನಾವು ಅದನ್ನು ಕಂಡುಹಿಡಿಯಬಹುದು ಸ್ನೇಹಿತರೆ. ಯಾವುದು ಏನು ನೋವಾಗ್ತಿದೆ, ಎಷ್ಟು ನೋವಾಗ್ತಿದೆ ಮತ್ತು ಇದರ ಬಗ್ಗೆ ನಾವು ಏನು ಯೋಚನೆ ಮಾಡಬೇಕು ಅನ್ನೋದನ್ನು ನಮಗೆ ಅದೇ ತಿಳಿಸ್ಕೊಡುತ್ತೆ ಸ್ನೇಹಿತರೆ. ಅದರಿಂದ ನೀವು ಪ್ರತಿನಿತ್ಯ ಧ್ಯಾನ ಮಾಡೋದರಿಂದ ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳು ಗುರುತಿಸೋ ಜೊತೆಗೆ ಅವುಗಳಿಗಿರೋ ಆರೋಗ್ಯದ ಸಮಸ್ಯೆ ಏನಾದರೂ ತೊಂದರೆ ಇದೆ ಅಂದ್ರೂ ನಿವಾರಣೆ ಮಾಡತಕ್ಕಂಥ ಶಕ್ತಿ ಧ್ಯಾನ ಕೊಡುತ್ತೆ ಸ್ನೇಹಿತರೆ. ಅದರ ಬಗ್ಗೆ ನಾವು ಮುಂದೆ ಪ್ರಿಕಾಷನನ್ನು ತಗೋಬಹುದು. ಸೊ ಬನ್ನಿ ನಿಧಾನವಾಗಿ ಗುರುತಿಸ್ಕೊಂಡು ಬಂದ ಸ್ನೇಹಿತರೆ, ನಿಧಾನವಾಗಿ ನಮ್ಮ ದೇಹದಲ್ಲಿರೋ ಅಂಗಾಂಗಗಳನ್ನು ಗುರುತಿಸ್ತಾ ನಾವು ಬಂದರೆ ಸ್ನೇಹಿತರೆ, ನಮ್ಮ ಸೊಂಟ ಕೆಳಗಡೆ ಬಗ್ಗತ್ತೆ. ಸೊಂಟವನ್ನು ನೇರವಾಗಿ ಮಾಡ್ಕೋಬೇಕು ಮತ್ತು ನೋಡಿ ನಮ್ಮ ಮೂಗು ಹೇಗೆ ಉಸಿರಾಡ್ತಾ ಇದರ ಮೇಲೆ ಗಮನವನ್ನು ಇರಿಸಬೇಕು ಸ್ನೇಹಿತರೆ. ನೋಡಿ ನಮ್ಮ ಮೂಗು ನಿಧಾನವಾಗಿ ಉಸಿರಾಡ್ತಾ ಇದೆ, ಅದರ ಮೇಲೆ ಗಮನವನ್ನು ಹರಿಸಿ, ಜೊತೆಗೆ ನಮ್ಮ ದೇಹದಲ್ಲಿರೋ ಅಂಗಾಂಗಗಳಲ್ಲಿ ಯಾವುದಕ್ಕೆ ಅನಾರೋಗ್ಯದ ತೊಂದರೆ ಇದೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಅದನ್ನು ನೆನಪಲ್ಲಿ ಇಟ್ಟುಕೊಂಡು ನಿಧಾನವಾಗಿ ನಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ ಸ್ನೇಹಿತರೆ. ಸೊ ಅದರಿಂದ ಏನು ನಮಗೆ ಬೆನಿಫಿಟ್ ಅಂದರೆ, ಅದಕ್ಕೆ ಏನು ತೊಂದರೆ ಇದೆ ಅದು ನಾವು ಅಬ್ಸರ್ವ್ ಮಾಡಬೇಕು ಸ್ನೇಹಿತರೆ. ಯಾವುದು ಭಾಗ ಏನು ಹೇಗೆ
ಅದನ್ನು ನಾವು ನೆನಪಲ್ಲಿ ಇಟ್ಕೊಂಡು ನಾವು ಉಸಿರಾಡೋದ್ರಿಂದ ಅದು ಹೇಗೆ ಏನು ನೋವಾಗ್ತಿದೆ, ಏನು ಸಮಸ್ಯೆ ಇದೆ ಅನ್ನೋದು ನಾವು ಗಮನವನ್ನು ಹರಿಸಬಹುದು. ಗಮನವನ್ನು ಹರಿಸಿದ್ರೆ ಅದರ ಬಗ್ಗೆ ನಾವು ಪ್ರಿಕಾಷನ್ನ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಮೂಗಿನ ಉಸಿರಾಟದ ಮೇಲೇನೆ ಗಮನ ಇರಲಿ. ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆರೆಯಬಾರದು. ಆರಾಮದಾಯಕವಾಗಿ ಕುಳಿತುಕೊಳ್ಳಿ ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ. ನಿಮ್ಮ ಸಮಯವನ್ನು ಮುಗಿದ ಥರ ಸ್ನೇಹಿತರೆ, ನೀವು 10 ನಿಮಿಷ ಮಾಡ್ತಾಯಿದ್ರು, 20 ನಿಮಿಷ ಮಾಡ್ತಾಯಿದ್ರು, 30 ನಿಮಿಷ ಮಾಡ್ತಾಯಿದ್ರು, ಅದಾದ ನಂತರ ಕೈಯನ್ನು ರಿಲೀಸ್ ಮಾಡಿ 2 ಕೈಯನ್ನು ಉಜ್ಜಿಕೊಂಡು ಮತ್ತು ಕಣ್ಣು ರೆಪ್ಪೆಯನ್ನು ಒರೆಸಿ ಆರಾಮಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಷ್ಟು ನೆಮ್ಮದಿ, ಎಷ್ಟು ಸಂತೋಷ ಆಗುತ್ತಂತಂದರೆ, ನಿಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳು ನೀವು ಒಮ್ಮೆ ಅದನ್ನು ಗುರುತಿಸಿರೋದ್ರಿಂದ ಅವುಗಳ ಶಾಂತಗೊಳಿಸಿ ಅವು ಏನು ಕಾಯಿಲೆ ಇದೆ ಅದನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ ನಮಗೆ ಧ್ಯಾನ ಕೊಡುತ್ತೆ. ಮತ್ತು ಅದು ಜಾಸ್ತಿ ತೊಂದರೆ ಇದೆ ಅಂತಂದರೆ ನೀವು ಡಾಕ್ಟರ್ಗಳ ಹತ್ರ ತೋರಿಸ್ಕೊಳ್ಳೋಕ್ಕೆ ಉಪಯೋಗವನ್ನು ಮಾಡಿಕೊಡುತ್ತೆ ಸ್ನೇಹಿತರೆ. ಸೊ ಇದು ಆಗಿತ್ತು. ಯಾರು ಆರೋಗ್ಯವಾಗಿದ್ದರೋ ದಯವಿಟ್ಟು ಪ್ರತಿನಿತ್ಯ ಧ್ಯಾನವನ್ನು ಮಾಡಿ. ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದೆ ಅಂದರೆ ಆದಷ್ಟು ಬೇಗ ತಜ್ಞರ ಹತ್ರ ನೀವು ಸಲಹೆ ಪಡ್ಕೊಂಡು ಆರೋಗ್ಯವನ್ನು ಇರಿಸ್ಕೊಳ್ಳಿ ಸ್ನೇಹಿತರೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಪ್ರತಿನಿತ್ಯ ನಿಮ್ಮ ಮಕ್ಕಳಿಗೆ ಈಗಿಂದನೇ ಶುರು ಮಾಡಿ. ಅವರಿಗೆ ಕಾಯಿಲೆ ಕಸ ಕಡ್ಡಿಗಳು ಅನಾರೋಗ್ಯ ಬರಬಾರ್ದಂತಂದರೆ ಸ್ನೇಹಿತರೆ, 8ರಿಂದ 10 ವರ್ಷ ಇರೋ ಮಕ್ಕಳಿಗೆ ಈಗಿಂದನೇ ಶುರು ಮಾಡಿ. ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಯಾವಾಗ ನೀವು ಈಗಿಂದನೇ ಶುರು ಮಾಡ್ತೀರೋ ಅವರಿಗೆ ಒಳ್ಳೆ ಗಾಳಿ, ಒಳ್ಳೆಯ ಬೆಳಕು, ಒಳ್ಳೆಯ ಆರೋಗ್ಯದ ಬಗ್ಗೆ ಅವರು ಮಾಹಿತಿನ ಪಡ್ಕೊಳ್ತಾರೆ. ಅದರಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಕಾಯಿಲೆಗಳು ಬರಲ್ಲ ಸ್ನೇಹಿತರೆ. ನಮಗೆ ಕಾಯಿಲೆಗಳು ಬರಬೇಕು, ಆದರೆ ಯಾವ ಥರ ಕಾಯಿಲೆಗಳು ಬರಬೇಕಂತಂದ್ರೆ ಸ್ನೇಹಿತರೆ, ಉದಾಹರಣೆಗೆ ನಾನು ನಿಮಗೆ ಹೇಳಬೇಕಂತಂದರೆ, ನೋಡಿ, ನಮಗೆ ಈಗ ಮಳೆಗಾಲ ಇದೆ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ, ಈ ಥರ ಹೇಗೆ ಈ ಕಾಲಗಳಿದ್ದಾವೆ, ಆ ಥರ ನಮಗೆ ಈ ಚಳಿಗೆ ಮತ್ತು ಬಿಸಿಲಿಗೆ ಮತ್ತು ಈ ವಾತಾವರಣಕ್ಕೆ ನೆಗಡಿ, ಕೆಮ್ಮು ಆ ಥರ, ಮತ್ತು ಈ ವಾತಾವರಣಕ್ಕೆ ಮೈ ಕೈ ನೋವು ಆ ಥರ ಬಂದು ಹೋಗೋ ಥರ ಇರಬೇಕು ಸ್ನೇಹಿತರೆ. ಸೊ ನಾವು ಆ ಥರ ಮಾತ್ರ ನಮಗೆ ನೆಗಡಿ, ಕೆಮ್ಮು ಆ ವಾತಾವರಣಕ್ಕೆ ಬಂದು ಹೋಗೋ ಕಾಯಿಲೆಗಳಿದಾವೆ ಅಂತಂದರೆ ನಮ್ಮ ಆರೋಗ್ಯ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಸ್ನೇಹಿತರೆ. ಸೊ ಅದರಿಂದ ನೀವು ಇವತ್ತಿಂದಾನೇ ನಿಮ್ಮ ಮಕ್ಕಳಿಗೆ ಧ್ಯಾನವನ್ನು ಕಲಿಸ್ಕೊಡಿ. ಧ್ಯಾನ, ಪ್ರಾಣಾಯಾಮ, ಮುದ್ರಾ ಪ್ರಾಣಾಯಾಮಗಳು ಎಲ್ಲ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸಿಗುತ್ತೆ. ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ನೋಡಿಬಿಟ್ಟು ನೀವು ತಿಳ್ಕೊಳ್ಳಿ ಸ್ನೇಹಿತರೆ. ಸೊ ಇದರ ಬಗ್ಗೆ ಇನ್ನು ಮುಂದಿನ ದಿನದಲ್ಲಿ ಚರ್ಚೆ ಮಾಡೋಣ. ಸೊ ಇವತ್ತು ನಾವು ಧ್ಯಾನದ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಬನ್ನಿ ಸ್ನೇಹಿತರೆ, ಇವತ್ತು ನಾನು ತಂದಿರತಕ್ಕಂಥ ಬಹಳ ಅಂದರೆ ಬಹಳ ಮಹತ್ವದಂತಾನೆ ನಾವು ಇದು ಹೇಳಬಹುದು ಸ್ನೇಹಿತರೆ. ಸೊ ಇದು ಬಂದ್ಬಿಟ್ಟು ನೀವು ಇದನ್ನೆಲ್ಲ ಕೆಲವೊಬ್ಬರು ಬಳಸ್ತಿರ್ತೀರ ಮತ್ತು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಸಬ್ಬಕ್ಕಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಸ್ನೇಹಿತರೆ. ಸಾಬುದಾನ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು. ಈ ಸಾಬುದಾನು ಮತ್ತು ಸಬ್ಬಕ್ಕಿ ಎಲ್ಲಿಂದ ಬಂದಿದೆ ಅಂತ ನಿಮಗೆ ಮಾಹಿತಿ ಇದೆ ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ಟಪೆಕ್ ಅನ್ನೋ ಗಿಡ. ಅದನ್ನು ಇಂಗ್ಲೀಷಲ್ಲಿ ನಾವು ಟೊಪೆಕ್ ಅಂತೀವಿ ಮತ್ತು ಕನ್ನಡದಲ್ಲಿ ಗೆಣಸು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಸ್ನೇಹಿತರೆ. ಈ ಸಾಬುದಾನು ಮತ್ತು ಸಬ್ಬಕ್ಕಿನ ಗೆಣಸಿಂದ ಮಾಡತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಇದು ಅದರಲ್ಲಿ ಗೆಣಸಿನ ಬೇರದಿಂದ ಮಾಡಲ್ತಕ್ಕಂಥದ್ದಾಗಿದೆ ಸ್ನೇಹಿತರೆ. ಇದು ಸಬ್ಬಕ್ಕಿ, ಸಾಬುದಾನಿ ಅಂತ ಹೇಳ್ಬಿಟ್ಟು ನಾವು ಏನೋ ಕರಿತೀವಿ. ಸೊ ಇದರ ಮಹತ್ವ ನಾವು ತಿಳ್ಕೊಬೇಕಾದ್ರೆ ಸ್ನೇಹಿತರೆ, ಮೊದಲದಾಗಿ ನಿಮಗೆ ಹೇಳ್ಬೇಕಂತಂದರೆ, ಇದು ನಮ್ಮ ದೇಹಕ್ಕೆ ಉಷ್ಣ ಇರೋದನ್ನು ದೂರ ಮಾಡಿಸಿ ಮನಸ್ಸನ್ನು, ನಮ್ಮ ದೇಹವನ್ನು ತಂಪಾಗಿರಿಸಲಿಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಸೊ ಇದು ತಂಪು ಗುಣ ಇದರಲ್ಲಿ ಇದೆ ಮತ್ತು ನಮಗೆ ಜಾಸ್ತಿ ಉಷ್ಣ ಆಗತ್ತೆ. ನಮಗೆ ಜಾಸ್ತಿ ದೇಹ ಉಷ್ಣ ಇದೆ ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಿ, ಹೀಟ್ ಇದೆ ಅಂತ ಹೇಳ್ಬಿಟ್ಟು ಏನು ಹೇಳ್ತಿರಲ್ಲ, ಸೊ ಹೀಟಿಗೆ ಕಡಿಮೆ ಮಾಡತಕ್ಕಂಥದ್ದು, ಉಷ್ಣವನ್ನು ನಿವಾರಣೆ ಮಾಡತಕ್ಕಂಥದ್ದು, ದೇಹವನ್ನು ತಂಪಾಗಿ ಇರಿಸತಕ್ಕಂಥದ್ದು ಇದರ ಗುಣ ಇದೆ ಸ್ನೇಹಿತರೆ. ಮತ್ತು ಇದರ ಬಗ್ಗೆ ನಾವು ಮಾತಾಡಬೇಕಂತಂದರೆ, ನೀವು ಯಾರು
ತೂಕ ಕಡಿಮೆ ಇದ್ದೀನಿ ಅಂತ ಹೇಳ್ಬಿಟ್ಟು ಏನು ಹೇಳ್ತೀರಾ, ತೂಕ ಕಡಿಮೆ ಇರೋದನ್ನ ತೂಕ ಜಾಸ್ತಿ ಮಾಡತಕ್ಕಂಥದ್ದು ಗುಣ ಈ ಸಾಬುದಾನಿಗಿದೆ ಸ್ನೇಹಿತರೆ. ಟಪಿಯೋಕ್ ರೂಟ್ಸ್ದಿಂದ ಇದನ್ನ ಮಾಡಿರ್ತಕ್ಕಂಥದ್ದು. ಗೆಣಸು ಅಂತ ಹೇಳ್ಬಿಟ್ಟು ನಾವು ಕನ್ನಡದಲ್ಲಿ ಏನು ಹೇಳ್ತೀವಲ್ಲ, ಆ ಗೆಣಸಿಂದ ಸಬ್ಬಕ್ಕಿನ ಮಾಡ್ತಾರೆ ಸ್ನೇಹಿತರೆ. ಗೆಣಸಿನ ಬೇರುಗಳು ಅಂದರೆ ನೀವು ಗೆಣಸು ಏನು ತಿಂದಿರ್ತೀರಲ್ಲ, ಆ ಗೆಣಸಿಂದ ಈ ಥರ ಸಬ್ಬಕ್ಕಿನ ಮಾಡ್ತಾರೆ. ಸಾಬುದಾನೆ ಅಂತ ಬಿಟ್ಟು ಏನೋ ಕರಿತೀವಿ. ಮತ್ತು ಇದರ ಖಾದ್ಯಗಳು ನಾವು ನೋಡ್ಬೇಕಂತಂದ್ರೆ ಉಪ್ಪಿಟ್ಟು ಮಾಡತಕ್ಕಂಥದ್ದು, ಪಾಯಸ ಮಾಡತಕ್ಕಂಥದ್ದು, ಆ ಥರ ಇದನ್ನ ನಾವು ಖಾದ್ಯಗಳು ಮಾಡಿಕೊಂಡು ನಾವು ಆಹಾರದ ರೂಪದಲ್ಲಿ ತಗೊಳ್ಳತಕ್ಕಂಥದ್ದು ಇರುತ್ತೆ ಸ್ನೇಹಿತರೆ. ಮತ್ತು ಇದ್ರ ಜೊತೆಗೆ ನಿಮ್ಗೆ ಹೇಳ್ಬೇಕಂತಂತಂದ್ರೆ ಕಾರ್ಬೋಹೈಡ್ರೇಟ್ ಅನ್ನೋದು ಇದರಲ್ಲಿ ಇರತಕ್ಕಂಥದ್ದು ಅವಶ್ಯಕತೆ. ಕಾರ್ಬೋಹೈಡ್ರೇಟ್ ನಮಗೆ ಮಾಡತಕ್ಕಂಥದ್ದು ಅಂದರೆ ನಮ್ಮ ದೇಹವನ್ನು ತಂಪಾಗಿರಿಸಿ, ಜೊತೆಗೆ ಎಲ್ಲ ನರಮಂಡಲಿಗೆ ಶಾಂತಿ ನೀಡತಕ್ಕಂಥದ್ದು ಮತ್ತು ಮೂಳೆಗಳನ್ನು ಬಲಪಡಿಸತಕ್ಕಂಥದ್ದು ಗುಣ ಇದು ಹೊಂದಿದೆ ಸ್ನೇಹಿತರೆ. ಮತ್ತು ಇದರ ಬಗ್ಗೆ ನಾನು ನಿಮಗೆ ಹೇಳಬೇಕಂತಂದರೆ ದೇಹದ ತೂಕವನ್ನು ಹೆಚ್ಚು ಮಾಡುತ್ತದೆ ಮತ್ತು ಇದು ಬಂದ್ಬಿಟ್ಟು ನಮಗೆ ಜೀರ್ಣಕ್ರಿಯೆ ಸುಲಭವಾಗಿ, ಅಂದರೆ ನಾವು ಜೀರ್ಣಕ್ರಿಯೆ ನಮಗೆ ಈಸಿ ಆಗಬೇಕಂತ ಹೇಳ್ಬಿಟ್ಟು ನಾವೇನು ಹೇಳ್ತೀವಿ, ಜೀರ್ಣ ಆದಷ್ಟು ಬೇಗ ನಾವು ತಿಂದಿರೋ ನಾವು ತಗೊಳ್ಳೋ ಆಹಾರ ಪಚನವಾಗಬೇಕು ಮತ್ತು ಬೇಗ ಸುಲಭವಾಗಿ ಜೀರ್ಣ ಮಾಡತಕ್ಕಂಥ ಶಕ್ತಿ ಇದು ಹೊಂದಿದೆ ಸ್ನೇಹಿತರೆ. ಮತ್ತು ಅಸಿಡಿಟಿ ಮತ್ತು ನಮಗೇನು ಎದೆ ಉರಿ ಮತ್ತು ನಾವೇನು ಉಳಿತೇಗ ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಲ್ಲ ಸ್ನೇಹಿತರೆ, ಉಳಿತೇಗನ್ನು ನಿವಾರಣೆ ಮಾಡೋದಕ್ಕೆ ಇದು ರಾಮಬಾಣ ಅಂತಲೇ ನಾವು ಹೇಳಬಹುದು ಸ್ನೇಹಿತರೆ. ಮತ್ತು ಇದು ಹೆಣ್ಣು ಮಕ್ಕಳಿಗೆ ಬಹಳ ಅಂದರೆ ಬಹಳ ಏನು ಯೋನಿ ಆರೋಗ್ಯವನ್ನು ಕಾಪಾಡೋದಕ್ಕೆ ರಾಮಬಾಣ ಅಂತಲೇ ನಾವು ಹೇಳ್ಬೋದು ಸ್ನೇಹಿತರೆ. ಸ್ಪೆಷಲಾಗಿ ಹೆಣ್ಣು ಮಕ್ಕಳಿಗೆ ಯೋನಿ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ಇದರ ಮಹತ್ವ ಗುಣ ಆಗಿದೆ ಸ್ನೇಹಿತರೆ. ಸೊ ಅದರಿಂದ ಹೆಣ್ಣು ಮಕ್ಕಳು ಇದನ್ನು ಪ್ರತಿನಿತ್ಯ ಒಮ್ಮೆ ಆದರೂ ಇದನ್ನು ತಿಂತಾ ಬರ್ತಾ ಇದ್ದಾರೆ ಅಂತಂದರೆ ಅವರ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಏನು ಇಡೀ ನಮ್ಮ ಮೂಳೆಗೆ ಮತ್ತು ನರಮಂಡಲಕ್ಕೆ ಶಕ್ತಿ ಕೊಡತಕ್ಕಂಥದ್ದಾಗತ್ತೆ. ಈ ಸಾಬುದಾನಿಯ ನಾವೇನು ಖಾದ್ಯಗಳು ಮಾಡ್ತೀವಿ, ಪಾಯಸದಾಗಲಿ ಮತ್ತು ಉಪ್ಪಿಟ್ಟನಾಗಲಿ, ಯಾವಾಗ ನಾವು ಇದನ್ನು ತಿಂದ ತಕ್ಷಣ ಶಕ್ತಿ ಕೊಡತಕ್ಕಂಥದ್ದು ಅಂಶ ಇದರಲ್ಲಿ ಹೊಂದಿದೆ ಸ್ನೇಹಿತರೆ. ಸೊ ಇದರ ಬಗ್ಗೆ ನಾನು ನಿಮಗೆ ಪೂರ್ತಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಮುಖ್ಯವಾಗಿ ನೀವು ತಗೋಬೇಕಂತಂದರೆ ಉಷ್ಣ ಜಾಸ್ತಿ ಇರೋರು ಮತ್ತು ತೂಕ ಕಡಿಮೆ ಇದ್ದೀನಿ, ನಾನು ತೂಕ ಜಾಸ್ತಿ ಮಾಡ್ಕೋಬೇಕನ್ನೋರು ಮತ್ತು ಹೆಣ್ಣು ಮಕ್ಕಳ ಇವನ ಆರೋಗ್ಯವನ್ನು ಕಾಪಾಡತಕ್ಕಂಥ ಶಕ್ತಿ ಇದು ಹೊಂದಿದೆ ಸ್ನೇಹಿತರೆ. ಸೊ ಅದರಿಂದ ದಯವಿಟ್ಟು ಇದರ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮಿತಿಯಾಗಿ ಬಳಸಿ ಮತ್ತು ಆರೋಗ್ಯವಾಗಿರಿ ಅಂತ ಹೇಳ್ತಾ, ಇದೇ ಥರ ಇನ್ನು ಮುಂದಿನ ವಿಡಿಯೋದಲ್ಲಿ ಹೊಸ ಟಿಪ್ಸನ್ನು ತರಿಸ್ತಾ ಇರ್ತೀನಿ ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೆ ಧನ್ಯವಾದಗಳು.